ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಅಂತ ಸಪೋರ್ಟ್. ಹಾಯ್ ಮಗ. ಹಾಯ್. ಏನು ಈ ಕಡೆ ಬಂದಿದ್ಯಾ? ಫುಲ್ ಡ್ರೆಸ್ ಮಾಡ್ಕೊಂಡು ಬಂದಿದ್ಯಾ? ಮಗ, ಸ್ವಲ್ಪ ಫಂಕ್ಷನ್ಗೆ ಹೋಗೋದಿತ್ತು, ಅದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಓ ಹೌದಾ? ಅದು ಮತ್ತೆ ಸ್ವಲ್ಪ ಬೈಕ್ ಬೇಕಿತ್ತಲ್ಲ ಮಗ. ಬೈಕ್ ಬೇಕಾ? ನಮ್ಮಮ್ಮ ಏನೋ ಆಧಾರ್ ಕಾರ್ಡ್ ಏನೋ ಸರಿ ಮಾಡಿಸ್ಬೇಕು, ಹೋಗೋಣ ಅಂತ ಹೇಳಿದ್ರು. ಓ ಹೌದಾ? ಸರಿ, ನೀನು ತಗೊಂಡು ಹೋಗು, ನಾಳೆ ನಾವು ಬರ್ತೀವಿ, ಸರಿ ಮಾಡಿಸ್ಕೊಂಡು ಬರ್ತೀವಿ. ಹೌದು, ಫಂಕ್ಷನ್ ಇರೋದು ಎಲ್ಲಿ? ನಮ್ಮ ಅತ್ತೆ ಮನೇಲಿ ಕಣ. ಏನೋ ಪೂಜೆ ಇದೆ ಅಂತ ಹೇಳಿಬಿಟ್ಟು ನಿನ್ನೆ ನೈಟ್ ಕಾಲ್ ಮಾಡಿದ್ರಾ, ಅದಕ್ಕಾಗಿ ಅಮ್ಮ ನೀನೇ ಹೋಗ್ಬಿಟ್ಟ ಅಂತ ಹೇಳಿದ್ರು, ಅದಕ್ಕೆ ನಾನೇ ಹೊರಟಿದ್ದೀನಿ. ಅದಕ್ಕೆ ವೆಂಕೂನು ಅಲ್ಲೇ ಇದ್ದ, ಅವನಿಗೆ ಬಾರೋ ಅಂತ ಹೇಳಿದ್ದೀನಿ, ಅವನು ಬರ್ತಾನೆ, ಅವನು ನಾನಿಬ್ರು ಹೋಗ್ಬಿಟ್ಟು ಬರ್ತೀವಿ. ನಾನೇ ಬರ್ತಾ ಇದ್ನಲ್ಲ, ನೀನು ನನಗೊಂದು ಮಾತು ಹೇಳಿದ್ರೆ. ಅವನು ನಿನ್ನೆ ನಮ್ಮ ಅತ್ತೆ ಕಾಲ್ ಮಾಡಿದಾಗ ಅಲ್ಲೇ ನಮ್ಮ ಮನೆಯೇ ಕುತ್ಕೊಂಡಿದ್ದ, ಬರ್ತೀಯ ಅಂತ ಕೇಳಿದ್ನ. ಬರ್ತೀನಿ ಅಂತ ಹೇಳ್ದ, ಅದಕ್ಕೆ ಅವನು ನಾನಿಬ್ರು ಹೋಗ್ಬಿಟ್ಟು ಬರ್ತೀವಿ. ಎಂತ ನನ್ನ ಮಗ ಇರ್ಬೇಕು ಇವನು. ಬೈಕು ನಂದು ತಗೊಂಡು ಇವನು ಅವನು ಇಬ್ರು ಹೋಗ್ತಿದ್ದಾರೆ, ಅದೇ ನನ್ನನ್ನೇ ಕರೆದಿದ್ರೆ ನಾನೇ ಬರ್ತಿರ್ಲಿಲ್ವಾ? ಬೇಜಾರ ಮಾಡ್ಕೋಬೇಡ ಮಗ. ನಮ್ಮಮ್ಮ ಏನಂತಾರೋ ಏನೋ, ಸರಿ ತಗೊಂಡು ಹೋಗು. ಇದರಲ್ಲಿ ಎಷ್ಟು ನಾಟಕ ಮಾಡ್ತಾನೆ ನೋಡಿ ಅವನು. ತಮ್ಮ, ಏ ತಮ್ಮ. ಏನಮ್ಮ? ನೀರು ಹಾರಿಸಿ ಆಗಿಲ್ವೇನೋ? ಆಯ್ತು, ನಡಿ ಹೋಗೋಣ. ಬಾ ಬೇಗ, ನೀನು ಅವಾಗಿಂದ ಬರ್ತೀಯ ಅಂತ ನೋಡ್ತಾ ಇದ್ದೆ. ನಾನು ಆಧಾರ್ ಕಾರ್ಡ್ ಸರಿ ಮಾಡ್ಸೋಕ್ಕೆ ಹೋಗೋಣ ಅಂತ ಹೇಳಿದ್ನಲ್ಲ, ಬೇಗ ನಡಿ, ರೆಡಿಯಾಗು. ಅಮ್ಮ, ಅದು ಏನದು ಇದು ಅಂದ್ಕೊಂಡು? ಅಮ್ಮ, ಬೈಕು ನನ್ನ ಫ್ರೆಂಡ್ ಕೇಳ್ತಾ, ಅದಕ್ಕೆ ತಗೊಂಡು ಹೋಗು ಅಂತೇಳಿ ಕೊಟ್ಟಿದ್ದೀನಿ. ನಾಳೆ ಹೋಗೋಣ ಅಮ್ಮ ಪೇಟೆಗೆ. ಆಧಾರ್ ಕಾರ್ಡ್ ನಾಳೆ ಸರಿ ಮಾಡಿಸ್ಕೊಂಬರೋಣ. ಬೈಕ್ ಇದ್ದರೂ ನಮಗೆ ಏನು ಯೂಸ್ ಇಲ್ಲ, ಬೇರೆಯವರಿಗೆ ಯೂಸ್ ಬಿಟ್ಟು ನಮಗೆ ಏನಾರು ಯೂಸ್ ಆಗುತ್ತಾ? ಯಾವಾಗ ನೋಡಿದ್ರು ಫ್ರೆಂಡು 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 ಅಂತ ಇರ್ತೀಯಲ್ಲ. ನಾನು ಬೆಳಗ್ಗೆ ಹೇಳಿದ್ದೆ ತಾನೇ ಆಧಾರ್ ಕಾರ್ಡ್ ಸರಿ ಮಾಡ್ಸಕ್ಕೆ ಹೋಗಬೇಕು ಅಂತ. ಸರಿ ಬಿಡಮ್ಮ, ನಾಳೆ ಮಾಡಿಸಿದ್ರಾಯ್ತು. ಪಾಪ ಅವನ ಅತ್ತೆ ಮನೆಗೆ ಏನೋ ಫಂಕ್ಷನ್ ಇದೆ ಅಂತ ತಗೊಂಡೋಗಿದ್ದಾನೆ. ನಿಂಗೆ ಯಾವಾಗ ಬುದ್ಧಿ ಬರುತ್ತೋ ಬಿಡು.